ಧರ್ಮಸ್ಥಳದ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟಿರ್ತಕ್ಕಂಥ ಆರೋಪ ಏನಾತ ಮಾಡಿದ್ದಾನೆ. ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇರೋದಷ್ಟೇ ಅಲ್ಲ, ಪ್ರತಿ ಪ್ರಶ್ನೆಯನ್ನು ವಿಚಾರಣೆಯ ಪ್ರತಿ ಭಾಗವನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ದಿವಸ ಮತ್ತೆ ಮಾತು ಬರಬಾರ್ದು, ವಿವಾದಾತೀತವಾಗಿ ವಿಚಾರಣೆಯನ್ನ ಮಾಡಬೇಕು. ಹಾಗೆ ಧರ್ಮಸ್ಥಳದ ಸುತ್ತ ನೂರಾರು ಶವ ಹೂತಿಟ್ಟಿದ್ದೀನಿ, ತಾನೇ ಹೂತಿದ್ದೀನಿ ಅನ್ನುವಂಥ ಆರೋಪವನ್ನ ಈ ಮನುಷ್ಯ ಮಾಡಿದ್ದು ತಲೆಬುರುಡೆಯ ರಹಸ್ಯವನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ತಲೆಬುರುಡೆಯೊಂದನ್ನು ತಗೊಂಡು ಬಂದು ಪೊಲೀಸರಿಗೆ ಕೊಟ್ಟಿದ್ದ ಆತ. ಶವ ಹೂತಿಟ್ಟ ಸ್ಥಳ, ಯಾವ ವರ್ಷ ಹೂತಿಟ್ಟಿದ್ದು, ಕಾರ್ನಲ್ಲಿ ಶವ ತಂದವರು ಯಾರು, ಇದೆಲ್ಲ ಡೀಟೇಲ್ಸ್ ತೆಗಿತಾ ಇದ್ದಾರೆ. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾರು ಸೂಚನೆ ಕೊಟ್ರು, ನಿನಗೆ ಶವ ಹೂಳೋದಕ್ಕೆ ಯಾರು ಸೂಚನೆ ಕೊಟ್ರು, ಆಮೇಲೆ ಶವ ಹೂತು ಬಂದು ಅದನ್ನ ಪೊಲೀಸರಿಗೆ ತಿಳಿಸ್ಲಿಲ್ಲ ಅಂದ್ರೆ ಬೇರೆ ಯಾರಿಗೆ ತಿಳಿಸ್ತಾ ಇದ್ದೆ, ಆಮೇಲೆ ಎಲ್ಲಿ ಎಷ್ಟು ವರ್ಷದ ಹಿಂದೆ ಯಾರ ಶವ ಇದು, ನೀನು ಹೂಳ್ತಾ ಇದ್ದಂಥ ಶವಗಳ ಬಗ್ಗೆ ನಿನಗೆಷ್ಟರ ಮಟ್ಟಿಗೆ ಜ್ಞಾನ ಇತ್ತು, ಯಾರದು ಗೊತ್ತಿತ್ತಾ, ಈ ಎಲ್ಲ ಪ್ರಶ್ನೆಗಳನ್ನು ಹಲವು ಆಯಾಮಗಳಿಂದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗಿನಿಂದನೂ ಕೂಡ ನಿರಂತರವಾಗಿ ಬ್ರೇಕ್ ಕೂಡ ತಗೊಳ್ಳದೆ ವಿಚಾರಣೆ ನಡೀತಾ ಇದೆ. ಹಲವು ಆಯಾಮಗಳಲ್ಲಿ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟಿರ್ತಕ್ಕಂಥ ಆರೋಪ ಏನಾತ ಮಾಡಿದ್ದಾನೆ. ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇರೋದಷ್ಟೇ ಅಲ್ಲ, ಪ್ರತಿ ಪ್ರಶ್ನೆಯನ್ನು ವಿಚಾರಣೆಯ ಪ್ರತಿ ಭಾಗವನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ದಿವಸ ಮತ್ತೆ ಮಾತು ಬರಬಾರ್ದು, ವಿವಾದಾತೀತವಾಗಿ ವಿಚಾರಣೆಯನ್ನ ಮಾಡಬೇಕು. ಹಾಗೆ ಧರ್ಮಸ್ಥಳದ ಸುತ್ತ ನೂರಾರು ಶವ ಹೂತಿಟ್ಟಿದ್ದೀನಿ, ತಾನೇ ಹೂತಿದ್ದೀನಿ ಅನ್ನುವಂಥ ಆರೋಪವನ್ನ ಈ ಮನುಷ್ಯ ಮಾಡಿದ್ದು ತಲೆಬುರುಡೆಯ ರಹಸ್ಯವನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ತಲೆಬುರುಡೆಯೊಂದನ್ನು ತಗೊಂಡು ಬಂದು ಪೊಲೀಸರಿಗೆ ಕೊಟ್ಟಿದ್ದ ಆತ. ಶವ ಹೂತಿಟ್ಟ ಸ್ಥಳ, ಯಾವ ವರ್ಷ ಹೂತಿಟ್ಟಿದ್ದು, ಕಾರ್ನಲ್ಲಿ ಶವ ತಂದವರು ಯಾರು, ಇದೆಲ್ಲ ಡೀಟೇಲ್ಸ್ ತೆಗಿತಾ ಇದ್ದಾರೆ. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾರು ಸೂಚನೆ ಕೊಟ್ರು, ನಿನಗೆ ಶವ ಹೂಳೋದಕ್ಕೆ ಯಾರು ಸೂಚನೆ ಕೊಟ್ರು, ಆಮೇಲೆ ಶವ ಹೂತು ಬಂದು ಅದನ್ನ ಪೊಲೀಸರಿಗೆ ತಿಳಿಸ್ಲಿಲ್ಲ ಅಂದ್ರೆ ಬೇರೆ ಯಾರಿಗೆ ತಿಳಿಸ್ತಾ ಇದ್ದೆ, ಆಮೇಲೆ ಎಲ್ಲಿ ಎಷ್ಟು ವರ್ಷದ ಹಿಂದೆ ಯಾರ ಶವ ಇದು, ನೀನು ಹೂಳ್ತಾ ಇದ್ದಂಥ ಶವಗಳ ಬಗ್ಗೆ ನಿನಗೆಷ್ಟರ ಮಟ್ಟಿಗೆ ಜ್ಞಾನ ಇತ್ತು, ಯಾರದು ಗೊತ್ತಿತ್ತಾ, ಈ ಎಲ್ಲ ಪ್ರಶ್ನೆಗಳನ್ನು ಹಲವು ಆಯಾಮಗಳಿಂದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗಿನಿಂದನೂ ಕೂಡ ನಿರಂತರವಾಗಿ ಬ್ರೇಕ್ ಕೂಡ ತಗೊಳ್ಳದೆ ವಿಚಾರಣೆ ನಡೀತಾ ಇದೆ. ಹಲವು ಆಯಾಮಗಳಲ್ಲಿ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟಿರ್ತಕ್ಕಂಥ ಆರೋಪ ಏನಾತ ಮಾಡಿದ್ದಾನೆ. ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇರೋದಷ್ಟೇ ಅಲ್ಲ, ಪ್ರತಿ ಪ್ರಶ್ನೆಯನ್ನು ವಿಚಾರಣೆಯ ಪ್ರತಿ ಭಾಗವನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ದಿವಸ ಮತ್ತೆ ಮಾತು ಬರಬಾರ್ದು, ವಿವಾದಾತೀತವಾಗಿ ವಿಚಾರಣೆಯನ್ನ ಮಾಡಬೇಕು. ಹಾಗೆ ಧರ್ಮಸ್ಥಳದ ಸುತ್ತ ನೂರಾರು ಶವ ಹೂತಿಟ್ಟಿದ್ದೀನಿ, ತಾನೇ ಹೂತಿದ್ದೀನಿ ಅನ್ನುವಂಥ ಆರೋಪವನ್ನ ಈ ಮನುಷ್ಯ ಮಾಡಿದ್ದು ತಲೆಬುರುಡೆಯ ರಹಸ್ಯವನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ತಲೆಬುರುಡೆಯೊಂದನ್ನು ತಗೊಂಡು ಬಂದು ಪೊಲೀಸರಿಗೆ ಕೊಟ್ಟಿದ್ದ ಆತ. ಶವ ಹೂತಿಟ್ಟ ಸ್ಥಳ, ಯಾವ ವರ್ಷ ಹೂತಿಟ್ಟಿದ್ದು, ಕಾರ್ನಲ್ಲಿ ಶವ ತಂದವರು ಯಾರು, ಇದೆಲ್ಲ ಡೀಟೇಲ್ಸ್ ತೆಗಿತಾ ಇದ್ದಾರೆ. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾರು ಸೂಚನೆ ಕೊಟ್ರು, ನಿನಗೆ ಶವ ಹೂಳೋದಕ್ಕೆ ಯಾರು ಸೂಚನೆ ಕೊಟ್ರು, ಆಮೇಲೆ ಶವ ಹೂತು ಬಂದು ಅದನ್ನ ಪೊಲೀಸರಿಗೆ ತಿಳಿಸ್ಲಿಲ್ಲ ಅಂದ್ರೆ ಬೇರೆ ಯಾರಿಗೆ ತಿಳಿಸ್ತಾ ಇದ್ದೆ, ಆಮೇಲೆ ಎಲ್ಲಿ ಎಷ್ಟು ವರ್ಷದ ಹಿಂದೆ ಯಾರ ಶವ ಇದು, ನೀನು ಹೂಳ್ತಾ ಇದ್ದಂಥ ಶವಗಳ ಬಗ್ಗೆ ನಿನಗೆಷ್ಟರ ಮಟ್ಟಿಗೆ ಜ್ಞಾನ ಇತ್ತು, ಯಾರದು ಗೊತ್ತಿತ್ತಾ, ಈ ಎಲ್ಲ ಪ್ರಶ್ನೆಗಳನ್ನು ಹಲವು ಆಯಾಮಗಳಿಂದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗಿನಿಂದನೂ ಕೂಡ ನಿರಂತರವಾಗಿ ಬ್ರೇಕ್ ಕೂಡ ತಗೊಳ್ಳದೆ ವಿಚಾರಣೆ ನಡೀತಾ ಇದೆ. ಹಲವು ಆಯಾಮಗಳಲ್ಲಿ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟಿರ್ತಕ್ಕಂಥ ಆರೋಪ ಏನಾತ ಮಾಡಿದ್ದಾನೆ. ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇರೋದಷ್ಟೇ ಅಲ್ಲ, ಪ್ರತಿ ಪ್ರಶ್ನೆಯನ್ನು ವಿಚಾರಣೆಯ ಪ್ರತಿ ಭಾಗವನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ದಿವಸ ಮತ್ತೆ ಮಾತು ಬರಬಾರ್ದು, ವಿವಾದಾತೀತವಾಗಿ ವಿಚಾರಣೆಯನ್ನ ಮಾಡಬೇಕು. ಹಾಗೆ
ಧರ್ಮಸ್ಥಳದ ಸುತ್ತ ನೂರಾರು ಶವ ಹೂತಿಟ್ಟಿದ್ದೀನಿ, ತಾನೇ ಹೂತಿದ್ದೀನಿ ಅನ್ನುವಂಥ ಆರೋಪವನ್ನ ಈ ಮನುಷ್ಯ ಮಾಡಿದ್ದು ತಲೆಬುರುಡೆಯ ರಹಸ್ಯವನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ತಲೆಬುರುಡೆಯೊಂದನ್ನು ತಗೊಂಡು ಬಂದು ಪೊಲೀಸರಿಗೆ ಕೊಟ್ಟಿದ್ದ ಆತ. ಶವ ಹೂತಿಟ್ಟ ಸ್ಥಳ, ಯಾವ ವರ್ಷ ಹೂತಿಟ್ಟಿದ್ದು, ಕಾರ್ನಲ್ಲಿ ಶವ ತಂದವರು ಯಾರು, ಇದೆಲ್ಲ ಡೀಟೇಲ್ಸ್ ತೆಗಿತಾ ಇದ್ದಾರೆ. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾರು ಸೂಚನೆ ಕೊಟ್ಟರು, ನಿನಗೆ ಶವ ಹೂಳೋದಕ್ಕೆ ಯಾರು ಸೂಚನೆ ಕೊಟ್ಟರು, ಆಮೇಲೆ ಶವ ಹೂತು ಬಂದು ಅದನ್ನ ಪೊಲೀಸರಿಗೆ ತಿಳಿಸ್ಲಿಲ್ಲ ಅಂದ್ರೆ ಬೇರೆ ಯಾರಿಗೆ ತಿಳಿಸ್ತಾ ಇದ್ದೆ, ಆಮೇಲೆ ಎಲ್ಲಿ ಎಷ್ಟು ವರ್ಷದ ಹಿಂದೆ ಯಾರ ಶವ ಇದು, ನೀನು ಹೂಳ್ತಾ ಇದ್ದಂಥ ಶವಗಳ ಬಗ್ಗೆ ನಿನಗೆಷ್ಟರ ಮಟ್ಟಿಗೆ ಜ್ಞಾನ ಇತ್ತು, ಯಾರದು ಗೊತ್ತಿತ್ತಾ, ಈ ಎಲ್ಲ ಪ್ರಶ್ನೆಗಳನ್ನು ಹಲವು ಆಯಾಮಗಳಿಂದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗಿನಿಂದನೂ ಕೂಡ ನಿರಂತರವಾಗಿ ಬ್ರೇಕ್ ಕೂಡ ತಗೊಳ್ಳದೆ ವಿಚಾರಣೆ ನಡೀತಾ ಇದೆ. ಹಲವು ಆಯಾಮಗಳಲ್ಲಿ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟಿರ್ತಕ್ಕಂಥ ಆರೋಪ ಏನಾತ ಮಾಡಿದ್ದಾನೆ. ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇರೋದಷ್ಟೇ ಅಲ್ಲ, ಪ್ರತಿ ಪ್ರಶ್ನೆಯನ್ನು, ವಿಚಾರಣೆಯ ಪ್ರತಿ ಭಾಗವನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ದಿವಸ ಮತ್ತೆ ಮಾತು ಬರಬಾರ್ದು, ವಿವಾದಾತೀತವಾಗಿ ವಿಚಾರಣೆಯನ್ನ ಮಾಡಬೇಕು. ಹಾಗೆ ಧರ್ಮಸ್ಥಳದ ಸುತ್ತ ನೂರಾರು ಶವ ಹೂತಿಟ್ಟಿದ್ದೀನಿ, ತಾನೇ ಹೂತಿದ್ದೀನಿ ಅನ್ನುವಂಥ ಆರೋಪವನ್ನ ಈ ಮನುಷ್ಯ ಮಾಡಿದ್ದು ತಲೆಬುರುಡೆಯ ರಹಸ್ಯವನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ತಲೆಬುರುಡೆಯೊಂದನ್ನು ತಗೊಂಡು ಬಂದು ಪೊಲೀಸರಿಗೆ ಕೊಟ್ಟಿದ್ದ ಆತ. ಶವ ಹೂತಿಟ್ಟ ಸ್ಥಳ, ಯಾವ ವರ್ಷ ಹೂತಿಟ್ಟಿದ್ದು, ಕಾರ್ನಲ್ಲಿ ಶವ ತಂದವರು ಯಾರು, ಇದೆಲ್ಲ ಡೀಟೇಲ್ಸ್ ತೆಗಿತಾ ಇದ್ದಾರೆ. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾರು ಸೂಚನೆ ಕೊಟ್ಟರು, ನಿನಗೆ ಶವ ಹೂಳೋದಕ್ಕೆ ಯಾರು ಸೂಚನೆ ಕೊಟ್ಟರು, ಆಮೇಲೆ ಶವ ಹೂತು ಬಂದು ಅದನ್ನ ಪೊಲೀಸರಿಗೆ ತಿಳಿಸ್ಲಿಲ್ಲ ಅಂದ್ರೆ ಬೇರೆ ಯಾರಿಗೆ ತಿಳಿಸ್ತಾ ಇದ್ದೆ, ಆಮೇಲೆ ಎಲ್ಲಿ ಎಷ್ಟು ವರ್ಷದ ಹಿಂದೆ ಯಾರ ಶವ ಇದು, ನೀನು ಹೂಳ್ತಾ ಇದ್ದಂಥ ಶವಗಳ ಬಗ್ಗೆ ನಿನಗೆಷ್ಟರ ಮಟ್ಟಿಗೆ ಜ್ಞಾನ ಇತ್ತು, ಯಾರದು ಗೊತ್ತಿತ್ತಾ, ಈ ಎಲ್ಲ ಪ್ರಶ್ನೆಗಳನ್ನು ಹಲವು ಆಯಾಮಗಳಿಂದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗಿನಿಂದನೂ ಕೂಡ ನಿರಂತರವಾಗಿ ಬ್ರೇಕ್ ಕೂಡ ತಗೊಳ್ಳದೆ ವಿಚಾರಣೆ ನಡೀತಾ ಇದೆ. ಹಲವು ಆಯಾಮಗಳಲ್ಲಿ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. SIT ಧರ್ಮಸ್ಥಳಕ್ಕೆ ಬಂದು, ಇಲ್ಲಿ ಮಂಗಳೂರಿಗೆ ಬಂದು ಕಾರ್ಯಪ್ರವೃತ್ತರಾದ ಕೂಡಲೇ ಆ ಫೈಲ್ಗಳನ್ನೆಲ್ಲ ತಗೊಂಡು ಬೆಳ್ತಂಗಡಿ ಸ್ಟೇಷನ್ನಿಂದ, ಧರ್ಮಸ್ಥಳದ ಪೊಲೀಸರಿಂದ ಆ ಫೈಲ್ಗಳನ್ನೆಲ್ಲ ಇಸ್ಕೊಂಡು, ಜೊತೆಗೆ ಎಲ್ಲೆಲ್ಲಿ ನಾಪತ್ತೆಯಾದವರ ಕೇಸ್ಗಳು ಫೈಲ್ ಆಗಿದೆ ಆ ಒಂದು ವಿವರಗಳನ್ನು ಕೂಡ ಕಲೆ ಹಾಕ್ಕೊಂಡು ಕಳೆದ